ಮುಂದಿನ ಪದಕ್ಕೆ ನೀವು ದೇವರಿಗೆ ಗಟ್ಟಿಯಾಗಿ ಸ್ತೋತ್ರ ಹೇಳಬೇಕು. ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ನಿನ್ನ ಒಳಗಡೆ ಶಾಪ ಕಾಣಲ್ಲ, ನಿನ್ನ ಒಳಗಡೆ ರೋಗ ಕಾಣಲ್ಲ, ನಿನ್ನ ಒಳಗಡೆ ದಾರಿದ್ರ್ಯತನ ಕಾಣೋದಿಲ್ಲ, ನಿನ್ನ ಒಳಗಡೆ ಅವಮಾನ ಕಾಣೋದಿಲ್ಲ, ನಿನ್ನಲ್ಲಿ ಸೋಲು ಕಾಣೋದಿಲ್ಲ, ನಿನ್ನಲ್ಲಿ ನಷ್ಟ ಕಾಣೋದಿಲ್ಲ, ನಿನ್ನ ಮುಖ ಬಾಡಿರೋದು ಕಾಣೋದಿಲ್ಲ. ನಿನ್ನಲ್ಲಿ 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 ಯೆಹೋವನ ತೇಜಸ್ಸು ಕಾಣುವುದು, ಯೆಹೋವನ ಆಶೀರ್ವಾದ ಕಾಣುವುದು, ಯೆಹೋವನ ಮಹಿಮೆ ಕಾಣುವುದು, ಯೆಹೋವನ ಕೃಪೆ ಕಾಣುವುದು, ಯೆಹೋವನ ಸಮೃದ್ಧಿ ಕಾಣುವುದು. ಯಾರಾದರೂ ಗಟ್ಟಿಯಾಗಿ